ಸಮಗ್ರ ಆರೋಗ್ಯ, ಮುನ್ನೆಚ್ಚರಿಕಾ ಆರೈಕೆ ಮತ್ತು ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕ್ಯೂರೆಕ್ಸ್ ಲೈಫ್ ಸೈನ್ಸಸ್ ವತಿಯಿಂದ ಆಯುರ್ವೇದ ಉತ್ಪನ್ನದ ಭವ್ಯ ಅನಾವರಣ ಸಮಾರಂಭವು ಬೆಂಗಳೂರಿನಲ್ಲಿ ಲೋಕಾರ್ಪಣೆಗೊಂಡಿದೆ. ನೂತನ ಆಯುರ್ವೇದ ಉತ್ಪನ್ನವಾದಂತಹ ಕೋಲ್ಡೇಸ್ ಥ್ರೋಟ್ ಸ್ಪ್ರೇ ಆಯುರ್ವೇದ ಮಹತ್ವ, ನೈಸರ್ಗಿಕ ಆರೋಗ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಗುರಿಯಾಗಿದ್ದು, ಇದೇ ಕಾರಣಕ್ಕೆ ಕೋಲ್ಡೇಸ್ ಥ್ರೋಟ್ ಸ್ಪ್ರೇಯನ್ನು ಲೋಕಾರ್ಪಣೆ ಮಾಡಲಾಯಿತು. ಈ ವಿಶೇಷ ಸಮಾರಂಭದಲ್ಲಿ ಖ್ಯಾತ ಆಯುರ್ವೇದ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಸತೀಶ್, ಕ್ಯೂರೆಕ್ಸ್ ಲೈಫ್ ಸೈನ್ಸಸ್ನ ಸಂಸ್ಥಾಪಕರು ಹಾಗೂ ಬೆಂಗಳೂರಿನ ಕ್ಯೂರೆಕ್ಸ್ ಆಸ್ಪತ್ರೆಯ ಆಂತರಿಕ ಔಷಧ ಮತ್ತು ಮಧುಮೇಹ ತಜ್ಞರಾದಂತಹ ಡಾಕ್ಟರ್ ಮಂಜುನಾಥ್ ಮತ್ತು ಸಮಾಹಿತ ಗ್ರೂಪ್ ಆಫ್ ಕಂಪನೀಸ್ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಕ್ಯೂರೆಕ್ಸ್ ಲೈಫ್ ಸೈನ್ಸಸ್ನ ಸಹ ಸಂಸ್ಥಾಪಕರಾದಂತಹ ಶ್ರೀವತ್ಸ ಜಿಎಸ್ ಭಾಗಿಯಾಗಿದ್ದರು. Namaste, I am Srivatsa GS Anta, Samayata Group of Companies founder. Especially for the throat sore, throat itching, for a throat, we have launched the spray called Coldies. So it is just a 3-puff spray in 5 times a day. ನಮ್ಮ ಏನೇ ಆಗಿರ್ಬೋದು, ನಾರ್ಮಲ್ ಇರಿಟೇಷನ್ ಆಗಿರ್ಬೋದು ಅಥವಾ ಕಾಮನ್ ಕೋಲ್ಡ್ ಆಗಿರ್ಬೋದು, ಇಚ್ಚಿಂಗ್ ಇರ್ಬೋದು, ಥ್ರೋಟ್ ಆಗಿರ್ಬೋದು ಕಮ್ಮಿ ಆಗುತ್ತೆ. ಇದು ಕ್ಲಿನಿಕಲಿ ಟೆಸ್ಟ್ ಆಗ್ತಾ ಇದೆ. ವಿ ಆರ್ ಡೂಯಿಂಗ್ ಎ ಕ್ಲಿನಿಕಲ್ ರಿಸರ್ಚ್ ಆನ್ ದಿಸ್. As we have done a pilot study, we got a very good results in the pilot study. ಆಮೇಲೆ ಇಟ್ ಇಸ್ ಅ ಪ್ಯೂರ್ ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಸಿನ್ ಆಗಿರೋದ್ರಿಂದ ಯಾವುದೇ ತರಹದಂತಹ ಸೈಡ್ ಎಫೆಕ್ಟ್ಸ್ಗಳು ಇರೋದಿಲ್ಲ. ಆಯುರ್ವೇದ ಲೈಸೆನ್ಸ್ ಕೂಡ ಇರೋದ್ರಿಂದ ಸೊ ಇಟ್ ಇಸ್ ಅ ಸೇಫ್ ಅಂಡ್ ಎಫೆಕ್ಟಿವ್ ಟು ಯೂಸ್ ಫಾರ್ ದ ಪಾಪ್ಯುಲೇಷನ್. ಕ್ಯೂರೆಕ್ಸ್ ಲೈಫ್ ಸೈನ್ಸಸ್ ಅಲ್ಲಿ ಇದೊಂದು ನಮ್ದು ಮೊದಲನೇ ಪ್ರಾಡಕ್ಟ್ ಆಗಿರುತ್ತೆ, ಒಂದು ಥ್ರೋಟ್ ಸ್ಪ್ರೇ ಅಂತ. ಇದೇ ತರ ನಾವು ಸಾಕಷ್ಟು ಪ್ರಾಡಕ್ಟ್ಸ್ ಇನ್ ರೆಸ್ಪಿರೇಟರಿ ಡಿವಿಷನ್ ಮುಂದೆ ಒಂದು 5 ಪ್ರಾಡಕ್ಟ್, ಕಫ್ ಸಿರಪ್ಸ್ ಆಗಿರ್ಬೋದು, ಬೇರೆ ಒಂದು ಮೆಡಿಕೇಶನ್ಸ್ ಆಗಿರ್ಬೋದು, ಒಂದು ರೆಸ್ಪಿರೇಟರಿ ಡಿವಿಷನ್ ಅಲ್ಲಿ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಇದ್ರ ಜೊತೆಗೆ ನಾವು ಮುಂದೆ ನಮ್ಮ ಫ್ಲಾಗ್ಶಿಪ್ ಮಾಡೆಲ್ ಆಗಿ ನಾವು ಒಂದು ಡಯಾಬಿಟಿಸ್ ಕೇರ್ ಅಂಡ್ ಡಯಾಬಿಟಿಸ್ ಅಲ್ಲಿ ಅಡ್ಜುವೆಂಟ್ ಥೆರಪಿ ತರ ಮೆಡಿಕೇಶನ್ಸ್ ನಾವು ಲಾಂಚ್ ಮಾಡಬೇಕು ಅನ್ಕೊಂಡಿದೀವಿ. ಸೊ ಇನಿಷಿಯಲಿ ನಾವು ರೆಸ್ಪಿರೇಟರಿ ಡಿವಿಷನ್ ಅಂಡ್ ಡಯಾಬಿಟಿಕ್ ಡಿವಿಷನ್ ಅಲ್ಲಿ ಲಾಂಚ್ ಮಾಡಬೇಕು ಅಂತ ನಾವು ಅದೇ 4 ವರ್ಟಿಕಲ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಸೊ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಡಿಸೀಸ್ಗೂ ಎಲ್ಲಾ ವರ್ಟಿಕಲ್ಸ್ ಅಲ್ಲೂ ನಮಗೆ ಟ್ರೀಟ್ಮೆಂಟ್ ಸಿಗ್ತದೆ. ಸೊ ಇನಿಷಿಯಲಿ ಅಕ್ಯೂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಅವಾಗ ನಾವು ಅಲೋಪತಿ ಚೂಸ್ ಮಾಡ್ತೀವಿ ಬಿಕಾಸ್ ದ ಪೇಷಂಟ್ ವಾಂಟ್ಸ್ ರಿಲೀಫ್. ನೆಕ್ಸ್ಟ್ ಸಸ್ಟೆನೆನ್ಸ್ ಆಫ್ ದ ಟ್ರೀಟ್ಮೆಂಟ್ ಅಲ್ಲಿ ನಾವು ನ್ಯೂಟ್ರಸಿಟಿಕಲ್ಸ್ ನ ಅಡ್ಜುವೆಂಟ್ ಥೆರಪಿ ಆಗಿ ಕೊಡ್ಬೋದು, ಆಯುರ್ವೇದನ ನಾವು ಯೂಸ್ ಮಾಡ್ಬೋದು.